ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಾಲ್ಸ್ನ ಯಾವ ರೀತಿ ಎಮ್ಮಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ತುಂಬ ಜನ ಕೇಳ್ತಾ ಇದ್ರಿ. ಸ್ಟಾರ್ಟಿಂಗಲ್ಲಿ ನಾವು ಸ್ಯಾರಿನ ಮೆಷರ್ ಮಾಡ್ಕೊಬೇಕು. 34 ಇಂಚು ಬಿಟ್ಟು ನಾವು ಫಾಲ್ಸ್ನ ಹಾಕ್ಕೊಬೇಕಾಗಿರುತ್ತೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಯಾರಿನ ರಾಂಗ್ ಸೈಡಲ್ಲಿ ಇಟ್ಕೊಬೇಕು ಮತ್ತು ಫಾಲ್ಸ್ನ ರೈಟ್ ಸೈಡಲ್ಲಿ ಇಟ್ಕೊಂಡು ರಾಂಗ್ ಸೈಡಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಕಾಟನ್ ಥ್ರೆಡ್ನ ನಾವು ಸೇಮ್ ಕಲರ್ನೇ ತೊಗೊಂಡಿರಬೇಕು ಮತ್ತು ಫಾಲ್ಸ್ನ 1 ಟೈಮ್ ಐರನ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಫ್ರೆಂಡ್ಸ್, ನಾನು ಕೆಳಗಡೆ ಮಾತ್ರ ಹೊಲ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀವು ಕೂಡ ಮಿಷಿನಲ್ಲಿ ಕೆಳಗಡೆ ಹೊಲ್ಕೊಬೇಕಾಗಿರುತ್ತೆ. ಒಂದು ಸೈಡ್ ಈ ರೀತಿ ಹೊಲ್ಕೊಂಡು ನೆಕ್ಸ್ಟ್ ನಾನು ಎಮ್ಮಿಂಗ್ ಮಾಡೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ತುಂಬಾ ಈಸಿ ಇದೆ. ಬಿಗಿನರ್ಸ್ ಕೂಡ ಈ ಟಿಪ್ನ ಯೂಸ್ ಮಾಡ್ಬೋದು. ತುಂಬ ಈಸಿಯಾಗಿ ಯಾವ ರೀತಿ ಎಮ್ಮಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಮನೇಲೇ ಕೂತ್ಕೊಂಡು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಫಾಲ್ಸ್ ಹಾಕೋ ಬಿಸ್ನೆಸ್ ಕೂಡ ಮಾಡ್ಕೊಬೋದು. ಫ್ರೆಂಡ್ಸ್, ಒಂದು ದಿನದಲ್ಲಿ ನಾವು 50 ಸೀರೆಗಳನ್ನು ಹಾಕ್ಬೋದು. ಹಾಗೆ ಮಿಷಿನಲ್ಲಿ ಹೊಲಿಯೋದಾದರೆ ನಾವು ಪೀಕೋ ಫಾಲ್ಸ್ ಹಾಕ್ತೀವಿ ಅಂದರೆ 25 ಅಂತೂ ಹಾಕ್ಬೋದು. ಫ್ರೆಂಡ್ಸ್, ತುಂಬಾ ಈಸಿ ಇದೆ. ನೋಡಿ, ಲಾಸ್ಟ್ ಎಂಡಿಂಗಲ್ಲೂ ಕೂಡ ನಾವು ಫಾಲ್ಸ್ನ ಫೋಲ್ಡ್ ಮಾಡ್ಕೊಬೇಕು. ನೀವು ಯಾವುದೇ ರೀತಿ ಫಾಲ್ಸ್ ಹಾಕ್ತೀರಾ ಅಂದರೂ ಕೂಡ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚಸ್ನ ಹಾಕ್ಕೊಳ್ಬೇಕು. ಸ್ಟಿಚಸ್ನ ಹಾಕಿಬಿಟ್ಟು ನಾನು ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿರೋ ರೀತಿ ಒಂದು ಸೈಡ್ ಮಾತ್ರ ಈ ರೀತಿ ಸ್ಟಿಚಸ್ನ ಹಾಕ್ಕೊಳೋದು, ಇನ್ನೊಂದು ಸೈಡು ನಾನು ಎಮ್ಮಿಂಗ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೇಳಿದ್ದೆ. ಅದೇ ರೀತಿ ಎಮ್ಮಿಂಗ್ ಮಾಡ್ತೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನೀವು ಈ ರೀತಿ ಪಿನ್ಸ್ಗಳನ್ನಾದರೂ ಹಾಕ್ಕೊಬೋದು. ನಾನು ಸೂಜಿ ಐಗೆ ಕಾಟನ್ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚಸ್ನ ಹಾಕ್ತಾ ಹೋಗಬೇಕು. ತುಂಬ ಈಸಿ ಇದೆ. ಫ್ರೆಂಡ್ಸ್, ಟೈಲರಿಂಗ್ ಶಾಪಲ್ಲೂ ಕೂಡ ಇದೇ ರೀತಿ ಫಾಲ್ಸ್ನ ಎಮ್ಮಿಂಗ್ ಮಾಡೋದು. ಒಂದು ಸ್ಯಾರಿನ ನಾವು 20ಇಂದ 25 ಮಿನಿಟ್ಸ್ ಒಳಗೆ ಎಮ್ಮಿಂಗ್ ಮಾಡಿ ಮುಗಿಸ್ಬೋದು. ನೀವು ಬಿಗಿನರ್ಸ್ ಆಗಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ, 1, 2, 3 ಸ್ಯಾರೀಸ್ ಹಾಕೋ ತನಕ. ಆಮೇಲೆಲ್ಲ ಸರಿ ಹೋಗುತ್ತೆ. ಫ್ರೆಂಡ್ಸ್, ಹಾಫ್ ಆನ್ ಅವರ್ ಒಳಗಂತೂ ಮುಗಿಸ್ಬೋದು ಒಂದು ಸ್ಯಾರಿನ. ತುಂಬ ಈಸಿ ಇದೆ. ಈ ರೀತಿ ಎಮ್ಮಿಂಗ್ ಮಾಡೋದ್ರಿಂದ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ. ಫ್ರೆಂಡ್ಸ್, ಒಬ್ರೊಬ್ರು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಬಟ್ಟೆಗಳನ್ನು ಹಾಗೇ ಸ್ಟಿಚ್ ಮಾಡ್ಕೊತೀವಿ ಅಲ್ಲ ಸೂಜಿಯಲ್ಲಿ, ಆ ರೀತಿ ಹೊಲಿತೀರಾ, ಅದು ನೀಟ್ ಫಿನಿಶಿಂಗ್ ಬರಲ್ಲ. ಈ ರೀತಿ ಹೊಲಿಯೋದ್ರಿಂದ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಫ್ರೆಂಡ್ಸ್, ಅಷ್ಟಾಗಿ ರೈಟ್ ಸೈಡಲ್ಲೂ ಕೂಡ ಕಾಣಿಸಲ್ಲ ಥ್ರೆಡ್ಡು. ನೀವು ಕೂಡ ಇದೇ ರೀತಿ ಎಮ್ಮಿಂಗ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಲಾಸ್ಟ್ ಎಂಡಿಂಗ್ವರೆಗೆ ನೋಡಿ ಫ್ರೆಂಡ್ಸ್ ವಿಡಿಯೋನ. ತುಂಬ ಈಸಿಯಾಗಿ ಯಾವ ರೀತಿ ಎಮ್ಮಿಂಗ್ ಮಾಡೋದು ಮತ್ತು ಫಿನಿಶಿಂಗ್ನ ನೀಟಾಗಿ ಯಾವ ರೀತಿ ಕೊಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದೇ ರೀತಿ ನೀವು ಸ್ಯಾರಿ ಫುಲ್ ಎಮ್ಮಿಂಗ್ ಮಾಡ್ಕೊತಾ ಹೋಗಬೇಕು. ನಾವು ಇವಾಗ ಎಮ್ಮಿಂಗ್ ಮಾಡ್ತಾ ಇರೋದನ್ನ ಟರ್ನ್ ಮಾಡ್ಕೊಬೇಕಾಗಿರುತ್ತೆ. ನೋಡಿ, ಇವಾಗ ವಿ ಶೇಪಲ್ಲಿ ಇದೆಯಲ್ಲ, ಅಲ್ಲಿಗೆ ನಾವು ಎಮ್ಮಿಂಗ್ ಮಾಡ್ಕೊಬೇಕು. ಈ ರೀತಿ ಸ್ಟಿಚಸ್ನ ಹಾಕ್ಕೊಳ್ಬೇಕು. ಇಲ್ಲಾಂದರೆ ನಾವು ಈ ಕಡೆ ಟರ್ನ್ ಮಾಡ್ಕೊಂಡಾದ್ಮೇಲೆ ಎಮ್ಮಿಂಗ್ನ ಮಾಡ್ತೀವಿ ಅಲ್ಲ, ಅಲ್ಲಿ ನೀಟ್ ಫಿನಿಶಿಂಗ್ ಬರಲ್ಲ. ಫ್ರೆಂಡ್ಸ್, ಇದೇ ರೀತಿ ನೀವು ಸ್ಯಾರಿ ಫುಲ್ ಎಮ್ಮಿಂಗ್ ಮಾಡ್ಕೊತಾ ಹೋಗಿ. ಇನ್ನು ಫಾಸ್ಟಾಗಿ ಹಾಕ್ಬೋದು. ನಾನು ನಿಮಗೆ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ಸ್ಲೋ ಆಗಿ ವಿಡಿಯೋ ಮಾಡಿ ತೋರಿಸಿದ್ದೀನಿ. ತುಂಬ ಜನ ಬಿಗಿನರ್ಸ್ ಇರ್ತೀರಾ, ಅಂಥವರಿಗೆ ಫಾಸ್ಟಾಗಿ ತೋರಿಸಿದ್ರೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಸ್ಲೋ ಆಗಿ ವಿಡಿಯೋ ಮಾಡಿದ್ದೀನಿ.
ಇವಾಗ ತುಂಬ ಜನಕ್ಕೆ ಡೌಟ್ ಬರುತ್ತೆ, ಮ್ಯಾಮ್ ನೀವು ಯಾವ್ದು ನೀಡಲ್ನ ಯೂಸ್ ಮಾಡ್ತಾ ಇದ್ದೀರಾ, ಅಂದರೆ ಯಾವ ಸೂಜಿನ ಯೂಸ್ ಮಾಡ್ತಿದ್ದೀರಾ ಮ್ಯಾಮ್ ಅಂತ ಹೇಳ್ಬಿಟ್ಟು. ನೀವು ಟೈಲರಿಂಗ್ ಮೆಟೀರಿಯಲ್ ಶಾಪಲ್ಲಿ ಹೋಗ್ಬಿಟ್ಟು ಎಮ್ಮಿಂಗ್ ನೀಡಲ್ನ ಕೊಡಿ ಅಂತ ಹೇಳಿದ್ರೆ ಅವರು ಕೊಡ್ತಾರೆ. ಅದೇ ರೀತಿ ಸ್ಮಾಲ್ ನೀಡಲ್ನ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಸ್ಮಾಲ್ ನೀಡಲ್ಲು, ನೀಟಾಗೂ ಕೂಡ ಫಿನಿಶಿಂಗ್ ಬರುತ್ತೆ. ನೀವು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸ್ಯಾರಿ ಯಾವ ಕಲರ್ ಇದೆ ಅದೇ ಕಲರ್ ಕಾಟನ್ ಥ್ರೆಡ್ನ ತಗೊಳ್ಳಿ. ಬೇರೆ ಕಲರ್ ತಗೊಂಡ್ರೆ ಅದು ಚೆನ್ನಾಗಿ ಕಾಣಿಸಲ್ಲ. ಇನ್ನೂ ಒಂದು ಹೇಳಬೇಕು ಅಂತ ಹೇಳಿದ್ರೆ, ಕೆಳಗಡೆ ಒಂದು ಕಲರ್ ಇರುತ್ತೆ ಸ್ಯಾರಿ ಕೆಳಗಡೆ, ಮತ್ತು ಮೇಲ್ಗಡೆ ಝರಿಯಲ್ಲಿ ಬೇರೆ ಕಲರ್ ಇರುತ್ತೆ. ಆವಾಗ ಏನು ಮಾಡಬೇಕು ಮ್ಯಾಮ್ ಅಂತ ಹೇಳ್ಬಿಟ್ಟು ಕೇಳ್ತೀರಾ ತುಂಬ ಜನ. ಆವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಿಷಿನಲ್ಲೇ ಹೊಲಿಯೋದಾದರೆ ಫುಲ್ಲು ಫಾಲ್ಸ್ನ ಆವಾಗ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಅದಕ್ಕೆ ನೀವೇನು ಮಾಡಿ ಅಂತ ಹೇಳಿದ್ರೆ, ಬೇರೆ ಕಲರ್ ಥ್ರೆಡ್ನ, ಅಂದರೆ ಝರಿ ಯಾವ ಕಲರ್ ಇದೆ ಅದೇ ಕಲರ್ ಥ್ರೆಡ್ನ ತಗೊಳ್ಳಿ. ಎಮ್ಮಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಕೆಳಗಡೆ ನಾವು ಯಾವ ಥ್ರೆಡ್ನ ಯೂಸ್ ಮಾಡಿದ್ವಿ ಅದೇ ಥ್ರೆಡ್ನ ಹಾಕಿದ್ರೂ ಕೂಡ ಓಕೆ ಇರುತ್ತೆ, ಅಷ್ಟಾಗಿ ಕಾಣಿಸಲ್ಲ. ನೋಡಿ, ನಾನಿವಾಗ ಲಾಸ್ಟ್ ಎಂಡಿಂಗಲ್ಲಿ ಯಾವ ರೀತಿ ಫಾಲ್ಸ್ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಪ್ರಾಕ್ಟೀಸ್ ಆಗೋ ತನಕ ಈ ರೀತಿ ಗುಂಡ್ಪಿನ್ಗಳನ್ನು ಹಾಕೊಳ್ಳಿ. ಪ್ರಾಕ್ಟೀಸ್ ಆದಮೇಲೆ ಏನು ಗುಂಡ್ಪಿನ್ ಹಾಕುವಂಥ ಅವಶ್ಯಕತೆ ಇರಲ್ಲ. ಸ್ಯಾರಿ ರಿಂಕಲ್ಸ್ ಬರದೇ ಇರೋ ರೀತಿ ಫಾಲ್ಸ್ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡಿ ಫ್ರೆಂಡ್ಸ್. ತುಂಬ ಜನದ್ದು ಏನಾಗುತ್ತೆ ಅಂತ ಹೇಳಿದ್ರೆ, ಫಾಲ್ಸ್ ಹಾಕಬೇಕಾದ್ರೆ ರಿಂಕಲ್ಸ್ ಬರುತ್ತೆ. ಆ ರೀತಿ ರಿಂಕಲ್ಸ್ ಬರಬಾರ್ದು ಅಂತ ಹೇಳಿದ್ರೆ ನೀವು ಈ ರೀತಿ ಗುಂಡ್ಪಿನ್ಗಳನ್ನು ಹಾಕೊಳ್ಳಿ. ಸಾರಿ ಫ್ರೆಂಡ್ಸ್, ಆ ವಿಡಿಯೋ ಸ್ವಲ್ಪ ಬ್ಲರ್ ಆಗಿದೆ. ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀಟಾಗಿ ಫಾಲ್ಸ್ ಹಾಕ್ದಾಗ. ನೋಡಿ, ಇವಾಗ ನಾನು ಲಾಸ್ಟ್ ಎಂಡಿಂಗ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಾಗಿ ಕಾಟನ್ ಥ್ರೆಡ್ನ ಸೂಜಿಯಾಗಿ ಹಾಕ್ಕೊಳ್ಬೇಡಿ, ಗಂಟಾಗುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಕಾಟನ್ ಥ್ರೆಡ್ನ. ನೋಡಿ ಫ್ರೆಂಡ್ಸ್, ಆ ಲಾಸ್ಟ್ ಎಂಡಿಂಗಲ್ಲಿ ನಾವು 1 2 3 ನಾಟ್ನ ಹಾಕಿಬಿಟ್ಟು ಎಂಡ್ ಮಾಡ್ಕೊಬೇಕು. ನೋಡಿ, ಈ ರೀತಿ ಸೂಜಿಗೆ ಸುತ್ತಕೊಂಡು ಥ್ರೆಡ್ನ ಟ್ರಿಮ್ ಮಾಡ್ಕೊಳ್ಳಿ. ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್, ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ ಸ್ಯಾರಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.